ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯದ ಕೊನೆಯ ಭಾಗ. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಯೇಸುಸ್ವಾಮಿ ತನ್ನ ಸೇವೆಯನ್ನು ಆರಂಭಿಸಿದ ಸಮಯದಲ್ಲಿ ಪವಿತ್ರಾತ್ಮ ಪ್ರೇರಿತನಾಗಿ ಸೇವೆಯನ್ನು ಮಾಡುವುದಕ್ಕಾಗಿ ಹೋದನೆಂಬುದಾಗಿ ವಾಕ್ಯ ಹೇಳ್ತದೆ. ಈ ಲೂಕನು ಬರೆದ ಸುವಾರ್ತೆಯಲ್ಲಿ ಅನೇಕ ಸ್ಥಳಗಳಿಂದ ಬಂದಂತಹ ವ್ಯಕ್ತಿಗಳ ಸಂಗಡ ಮಾತಾಡ್ತಾ ಇದ್ದಾರೆ. 17ನೇ ವಾಕ್ಯ ಹೇಳುತ್ತೆ, ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರುವಾಗ ಏನಾಗ್ತಾ ಇದೆ, ಗಲಿಲ, ಯೂದ ಎಲ್ಲ ಗ್ರಾಮಗಳಿಂದ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು, ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತ್ಕೊಂಡಿದ್ದಾರೆ. ಇವರು ಯಾರು ವಾಕ್ಯ ಕೇಳೋಕ್ಕೆ ಅಂತ ಬಂದವರಲ್ಲ. ಇವರೆಲ್ಲರೂ ವಾದ ಮಾಡಿ, ಪ್ರತಿವಾದ ಮಾಡಿ ಯೇಸುವನ್ನು ಸಿಕ್ಕಿಸುವುದಕ್ಕಾಗಿ ಬಂದಿದ್ದಾರೆ. ಮಾತಿನಲ್ಲಿ ಸಿಕ್ಕಿಸಬೇಕು. ಈಗ ವಾಕ್ಯ ಹೇಳ್ತಾ ಇದೆ, ಮಾತಾಡುವುದಕ್ಕೆ ಮಾತ್ರ ಶಕ್ತಿ ಅಲ್ಲ, ಗುಣ ಮಾಡುವುದಕ್ಕೂ ಶಕ್ತಿ ಇದೆ ಯೇಸುಸ್ವಾಮಿಯಲ್ಲಿ. ಆ ಸಮಯದಲ್ಲಿ ಕೆಳಗಿನ ಒಂದು ಸಂಗತಿಯನ್ನು ನೋಡ್ತೀವಿ. ಕೆಲವು ಮಂದಿ ವ್ಯಕ್ತಿಗಳು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಪಾರ್ಶ್ವವಾಯು ರೋಗಿಯನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಯೇಸುಸ್ವಾಮಿ ಹತ್ರ ಸೌಖ್ಯ ಮಾಡಿಸ್ಕೊಳ್ಳೋದಕ್ಕಾಗಿ. ಆದರೆ ಒಂದು ವಿರೋಧಾಭಾಸ ಅಂತೇಳಿದ್ರೆ, ಶಕ್ತಿ ಇರುವಂತಹ ಯೇಸು ಕೋಣೆ ಒಳಗೆ ಶಕ್ತಿ ಅವಶ್ಯವಾಗಿರುವಂತಹ ರೋಗಿ ಹೊರಗಡೆ ಇದ್ದಾರೆ. ಒಳಗೆ ಬರುವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಕೆಳಗಿನ ಭಾಗಗಳನ್ನ ನೀವು ಓದಿ ನೋಡಿ, ಜಾಗ ಬಿಡ್ತಾ ಇಲ್ಲ. ಜಾಸ್ತಿ ಜನ ಇರೋದರಿಂದ ಒಳಗೆ ಬರೋಕ್ಕಾಗ್ದಲೇ ನಮಗೆ ಆ ಸಂಗತಿಗಳೆಲ್ಲ ಗೊತ್ತು. ಅವರು ಎಂಚನ್ನು ತೆಗೆದು ಒಳಗೆ ಬಂದು ಯೇಸುಸ್ವಾಮಿ ಹತ್ರ ಮಾತಾಡಿ ಸೌಖ್ಯವನ್ನು ಹೊಂದ್ಕೊಂಡು ಹಿಂದಿರುಗಿ ಹೋಗೋದನ್ನೆಲ್ಲ ನಾವು ನೋಡ್ತೀವಿ. ಆದರೆ ಹಿಂದೆ ನಾವು ತಿಳ್ಕೊಳ್ಬೇಕಾದ ಒಂದು ವಿಷಯ ಅಂದರೆ, ಗುಣ ಮಾಡುವುದಕ್ಕೆ, ಸೌಖ್ಯ ಮಾಡುವುದಕ್ಕೆ ದೇವರ ಶಕ್ತಿ ಆತನಲ್ಲಿತ್ತು. ಈ ಹಗಲಿನ ಸಮಯದಲ್ಲಿ ನನ್ನ ಕೇಳುವ ದೇವರ ಮಕ್ಕಳೇ, ಯೇಸುವಿನಲ್ಲಿ ಶಕ್ತಿ ಇದೆ. ಗುಣ ಮಾಡುವ ಒಂದು ಶಕ್ತಿ. ಅದು ಶರೀರದ ಗಾಯ ಮಾತ್ರ ಅಲ್ಲ, ಮನಸ್ಸಿನ ಗಾಯವಾಗಿರ್ಬೋದು, ನಿನ್ನ ವೇದನೆ ಏನೇ ಆಗಿರಬಹುದು, ಎಲ್ಲದಕ್ಕೂ ಪರಿಹಾರ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಶಕ್ತಿ ಇರುವಂತಹ ದೇವರನ್ನು ನೀವು ಆರಾಧನೆ ಮಾಡ್ತಾ ಇದ್ದೀವಿ. ಆತನು ಬಲಹೀನನಾದ ದೇವರಲ್ಲ, ಬಲವುಳ್ಳಂತಹ ದೇವರು. ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಅದಕ್ಕಿಂತ ಮೇಲೆ ಶಕ್ತಿ ಇರುವಂತಹ ಒಬ್ಬ ದೇವರನ್ನು ನೀವು ಆರಾಧನೆ ಮಾಡ್ತಾ ಇದ್ದೀವಿ. ಶಕ್ತಿ ಇರುವಂತಹ ಯೇಸುವಿನ ಬಳಿಯಲ್ಲಿ ಯಾರ್ಯಾರು ಬರ್ತಾರೋ ಅವರನ್ನು ಮುಟ್ಟಿ ಗುಣಪಡಿಸುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ವೇದನೆಯಲ್ಲಿ, ನಿನ್ನ ದುಃಖದಲ್ಲಿ, ನಿನ್ನ ನಿರಾಶೆಯಲ್ಲಿ ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ನಿನ್ನ ಒಂದು ಕಾರ್ಯ ಏನಾಗಿರಬೇಕು? ಎಲ್ಲಿ ಶಕ್ತಿ ಇರೋನಿದ್ದಾನೋ ಅಲ್ಲಿಗೆ ನೀನು ಬರಬೇಕು. ಇಲ್ಲಿ ಶಕ್ತಿ ಇರುವಂತಹ ವ್ಯಕ್ತಿಯ ಬಳಿಗೆ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಜನ ಬರ್ತಾ ಇದ್ದಾರೆ. ಆದರೆ ಶಕ್ತಿ ಇರುವವನ ಬಳಿಗೆ ಆತನನ್ನು ತರಕ್ಕಾಗ್ತಾ ಇಲ್ಲ. ಅವ್ರಿಗೆ ಜನಸಂದಣಿಯ ನಿಮಿತ್ತ ಬರೋಕ್ಕಾಗ್ತಾ ಇಲ್ಲ. ಆದರೆ ಅವರು ಸುಮ್ಮನಾಗಲಿಲ್ಲ. ಶಕ್ತಿ ಇರುವಂತಹ ಯೇಸುವನ್ನು ಮೀಟ್ ಮಾಡುವಂತಹ ಒಂದು ತೀರ್ಮಾನಕ್ಕೆ ಬರ್ತಾರೆ. ತಡೆಗಳನ್ನು ಒಡೆದು, ತಡೆಗಳನ್ನು ಜಯಿಸಿ ಅವರು ಶಕ್ತಿ ಇರುವವನ ಬಳಿಗೆ ಬರುವುದಕ್ಕಾಗಿ ತೀರ್ಮಾನ ಮಾಡಿದ್ರು. ಅದಕ್ಕಾಗಿ ಎಂಚನ್ನು ತೆಗಿತಾರೆ, ಹಗ್ಗವನ್ನು ತರ್ತಾರೆ. ಈ ರೋಗಿಯನ್ನು ಶಕ್ತಿ ಇರುವಂತಹ ಯೇಸುವಿನ ಬಳಿಗೆ ಇಳಿಸ್ತಾ ಇದ್ದಾರೆ. ನಿನ್ನ ಜೀವಿತದ ಸಮಸ್ಯೆಗೆ ಪರಿಹಾರ ಎಲ್ಲಿದೆ? ಶಕ್ತಿ ಇರುವವನ ಬಳಿಯಲ್ಲಿದೆ. ನಿನ್ನ ವೇದನೆಗೆ ಪರಿಹಾರ ಯೇಸು ಹತ್ರ ಇದೆ. ನಿನ್ನ ರೋಗಕ್ಕೆ ಪರಿಹಾರ ಯೇಸುವಿನ ಬಳಿಯಲ್ಲಿದೆ. ನಿನ್ನ ಇವತ್ತಿನ ಇಕ್ಕಟ್ಟಿನಿಗೆ ಪರಿಹಾರ ಯೇಸು ಹತ್ರ ಇದೆ. ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಯೇಸು ಹತ್ರ ಇದೆ. ನೀನು ನಂಬಿಕೆಯಿಂದ ಆತನ ಬಳಿಗೆ ಬರೋದಾದರೆ, ನಂಬಿಕೆಯಿಂದ ಆತನ ಸನ್ನಿಧಾನದಲ್ಲಿ ನಿನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳೋದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವಂತಹ ದೇವರಿದ್ದಾನೆ. ನೀನು ಶಕ್ತಿ ಇರುವವನ ಬಳಿಗೆ ಬರುವುದಕ್ಕಾಗಿ ಪ್ರಯತ್ನ ಮಾಡುವಾಗ ತಡೆಗಳು ಅನೇಕ ಬರಬಹುದು. ತಡೆಗಳು ಬಂದಾಗ ಹಿಂದೆ ಹೋಗುವುದಲ್ಲ. ಈ ಪಾರ್ಶ್ವ ರೋಗಿಯನ್ನು ಒಳಗೆ ತಗೊಂಡೋಗೋಕ್ಕಾಗದಲೇ ಅವರು ನಿರಾಶರಾಗಿ ಹಿಂದೆ ಹೋಗಲಿಲ್ಲ.
ವಾಪಸ್ ಹೋಗಲಿಲ್ಲ. ನೆಕ್ಸ್ಟ್ ಇನ್ಯಾವತ್ತಾದರೂ ಸ್ವಾಮಿನ ಭೇಟಿ ಮಾಡೋಣ ಅಂತಲೂ ಯೋಚನೆ ಮಾಡಲಿಲ್ಲ. ಅವರು ಒಂದು ತೀರ್ಮಾನ ತೆಗೆದುಕೊಂಡ್ರು, ನಾವು ಬಂದಿದ್ದೇವೆ, ನಾವಿವನ ಒತ್ಕೊಂಡು ಪುನಃ ಹೋಗೋದೇ ಇಲ್ಲ. ಶಕ್ತಿ ಇರುವವನ ಬಳಿಗೆ ನೀನು ಬರೋದಾದರೆ, ನೀನು ಯಾವ ಸಮಸ್ಯೆಯಿಂದ ಬಂದಿದೆಯೋ ಆ ಸಮಸ್ಯೆ ಮತ್ತೆ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಿನ್ನ ವೇದನೆ ಏನೇ ಆಗಿದ್ರೂ ಸಹ ಶಕ್ತಿ ಇರುವಂಥ ಯೇಸುವಿನ ಬಳಿಗೆ ಬರೋದಾದರೆ ಆತನು ಅದನ್ನು ಪರಿಹಾರ ಮಾಡಿ ಕಳುಹಿಸುವಂಥ ದೇವರು, ಅದನ್ನು ನಿವಾರಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ನಂಬಿಕೆಯಿಂದ ಶಕ್ತಿ ಇರುವವನ ಬಳಿಗೆ ನೀನು ಬರುವುದಾದರೆ ಆತನ ಶಕ್ತಿ ನಿನ್ನ ಮೇಲೆ ಬರ್ತದೆ. ರಕ್ತ ಕುಸುಮ ರೋಗಿ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾರೆ. ಬಂದಾಗ ಏನಾಗ್ತಾ ಇದೆ, ಯೇಸು ಸ್ವಾಮಿ ಹೇಳ್ತಾರೆ, ನನ್ನಿಂದ ಶಕ್ತಿ ಹೊರಟಿತು, ಆ ಸಹೋದರಿಯನ್ನು ಸೌಖ್ಯ ಮಾಡಿತು. ಈ ಹಗಲಿನ ಸಮಯದಲ್ಲಿ ಯೇಸುವಿನ ಬಳಿಗೆ ನೀನು ಬರುವುದಾದರೆ ಯೇಸುವಲ್ಲಿರುವಂಥ ಶಕ್ತಿ ನಿನ್ನೊಳಗೆ ಪ್ರವೇಶ ಮಾಡುವಂಥದ್ದಾಗಿದೆ. ಆ ಶಕ್ತಿ ನಿನ್ನನ್ನು ಗುಣಪಡಿಸುವಂಥದ್ದಾಗಿದೆ. ಆ ಶಕ್ತಿ ನಿನ್ನನ್ನು ಮುಟ್ಟುವಂಥದ್ದಾಗಿದೆ. ನಿನ್ನ ವೇದನೆ, ನಿನ್ನ ದುಃಖ, ನಿನ್ನ ನಿರಾಶೆ ಅದು ನೀಗಿಸುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಅದು ಸಂಭವಿಸಲಿ. ಪ್ರಾರ್ಥನೆಯೊಂದಿಗೆ ದೇವರ ಸಂದಲ್ಲಿ ಬರುವುದಕ್ಕೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ನಿನಗೆ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲೇ ನಾವು ಬಂದಿದ್ದೇವಪ್ಪ, ನಿನ್ನ ಬಳಿಗೆ ನಾವು ಬಂದಿದ್ದೇವೆ ಅಪ್ಪ. ನಿನ್ನಲ್ಲಿರುವಂಥ ಶಕ್ತಿ ನಮ್ಮ ಬಲಹೀನತೆಯಲ್ಲಿ ಅದು ಬಂದು ಪ್ರವೇಶಿಸಿ ಬಲವುಳ್ಳದ್ದಾಗಿ ಮಾರ್ಪಡಿಸಲಿ ಅಪ್ಪ. ಯಾರ್ಯಾರು ವೇದನೆಯಲ್ಲಿದ್ದಾರೋ ನಿನ್ನ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವನ್ನು ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.